ಆಗುವಂತ ರಾಮನವಮಿ ಕಾರ್ಯಕ್ರಮ ಕಲಬುರಗಿ ಒಳಗಾಗ್ತದೆ. 2 ಲಕ್ಷ ಜನ ಸೇರ್ತಾರೆ. ಆಳದ ಚೆಕ್ ಪೋಸ್ಟ್ ಇಂದ ಜಗತ್ ಸರ್ಕಲ್ ವರೆಗೂ ನೀವೇ ಇರ್ತೀರಿ. ಅಲ್ಲಿ ಖಾಲಿ ಚೌಕಿಂದ ಬರುತ್ತೆ. ಅದೇ ಮುಸಲ್ಮಾನ್ ಸಮಾಜದವರು ನಮಗೆ ಜ್ಯೂಸ್ ಕೊಡ್ತಾರ, ನೀರ್ ಕೊಡ್ತಾರ. ಈ ತರ ಇರ್ಬೇಕಾದ್ರೆ ಅಲ್ಲಿ ಆದಂತ ಕೋಮುಗಲ್ವೆ ಇಲ್ಲಾಗ್ತೈತಿ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಆದೇಶ ಅದ, ನಿಮ್ಮ ಇದ್ರೊಳಗಿದ್ದಂತ ಸುಪ್ರೀಂ ಕೋರ್ಟ್ ನ ಆದೇಶ ಅದ. ಅಲ್ಲಿ ಯಾರ್ಯಾರು ಅತಿಕ್ರಮ ಮಾಡ್ಯಾರ ಅವ್ರು ಹೊರಗೆ ಹಾಕ್ರಿ ಅಂತ ಹೇಳಿ. ಅದನ್ನ ಅವ್ರು ಮಾಡ್ತಾ ಇಲ್ಲ. ನಮಗ್ ಪೂಜೆ ಮಾಡ್ಲಿಕ್ಕೆ ಅಲ್ಲಿ ತಡೆ ಹಿಡಕಂತ ನಮಗೆ ಯಾಕಂತ ಗೊತ್ತಾಗ್ತದೆ. ನಾವ್ ಇದನ್ನ ನೀವು ನೋಡಿ ಸರ್, ನಮಗ್ ನಿಮ್ ಮೇಲೆ ಏನು ಬೇಜಾರಿಲ್ಲ. ನಮಗೇನು ಅಂತಂದ್ರೆ ನಮಗ್ ಪೂಜೆಗೆ ಅವಕಾಶ ಕೊಡ್ಬೇಕು. ಇಲ್ಲ ಅಂತಂತಂದ್ರೆ ನೀವ್ ಏನ್ ಮಾಡ್ತೀವಿ ಸರ್, ಅದೇ 1-2 ಕೇಸ್ ಹಾಕ್ಬೋದು, ಜೈಲಿಗೆ ಹಾಕ್ಬೋದು ಸರ್. ನಾವು ರೆಡಿ ಸರ್. ಡಿಪಾರ್ಟ್ಮೆಂಟ್ ನಾವು ಹೆಂಗ ಅಂತಂದ್ರೆ ನಿಮ್ಗೆ ಬಿಡ್ಲಾರ ಸಂಬಂಧ ಅದ ಸರ್. ನಿಮ್ಮ ಬಿಟ್ಟೇನು ಹೊರಗಿಲ್ಲಲ್ಲ. ನಮಗೆ ಏನ್ ಬೇಜಾರಾಗಿರುತ್ತೆ ಅಂತಂದ್ರೆ ಇನ್ನ ತನಕನು ಕಲಬುರಗಿ ಒಳಗ ಹಿಂದೂ ಸಮಾಜದ ಮೇಲೆ, ಹಿಂದೂ ಯುವಕರ ಮೇಲೆ ಇಷ್ಟ್ಯಾಕ್ ಅತ್ಯಾಚಾರ, ಇಷ್ಟ್ಯಾಕ್ ಅನ್ಯಾಯ, ನಾವ್ ಏನ್ ಮಾಡಕ್ ಹೊಂಟಿವಿ ನಮಗೆ ಹೇಳ್ಬೇಕು. ಡಿಪಾರ್ಟ್ಮೆಂಟ್ ಅಂಡ್ರೆ ಬರುತ್ತೆ ಅಂತಂದ್ರೆ ಅವ್ರಲ್ಲಿ ಏನು ಡ್ಯೂಟಿ, ಅಲ್ಲಿ ಇದ್ದಂತ ಗುಡಿಯನ್ನ ಪ್ರತಿನಿತ್ಯ ಸಾರ್ವಜನಿಕರಿಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಇದ್ದಂತ ಏನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಬಂದಂತ ಏನೇನ ಸಾಮಗ್ರಿಗಳು ಏನೇನು ಬರ್ತಾವ, ಇವತ್ತು ಶಿಲೆ ಆಗಿರ್ಲಿ, ಪಿಲ್ಲರ್, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸರಿಯಾಗಿ ಇಟ್ಕೋಬೇಕಂತ ಅನ್ನೋದು ಅವ್ರ ಜವಾಬ್ದಾರಿ. ಅವ್ರಲ್ಲಿ ಏನ್ ಮಾಡ್ಯಾರ, ಹೋದ ವರ್ಷ